ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಬ್ಯೂಟಿಫುಲ್ ವಾಣಿಶ್ರೀ ಅವರು. ಅವರು ಅಭಿನಯಿಸಿರುವ ಆಕಸ್ಮಿಕ ಹಾಗೂ ಹೂಮಳೆ ಚಿತ್ರದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ? ನೋಡಿ ಹೀಗಿದ್ದೀನಿ. ನಿಮ್ಮ ಮೂವಿಗಳ ಬಗ್ಗೆ ಮಾತಾಡೋದಾದ್ರೆ, ಆಕಸ್ಮಿಕ ಮೂವಿ ಬಗ್ಗೆ ಏನು ನೆನಪಾಗುತ್ತೆ ನಿಮಗೆ? ಎಷ್ಟೊಂದು ಜನ ಆರ್ಟಿಸ್ಟ್ಗಳು ತಪಸ್ ಮಾಡ್ತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಅಂತರದಲ್ಲಿ ಐ ಕುಡ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಆಕಸ್ಮಿಕವಾಗಿ ಆ ಸೀನ್ ಒಂದು ಸುಮಾರು ಸೀನ್ ಶೂಟ್ ಮಾಡಿದ್ವಿ. ಅದರಲ್ಲಿ ಕೆಲವು ಸೀನ್ಗಳು ಕಟ್ಟಾಯಿತು. ಯಾಕೆಂದರೆ ಹುಬ್ಳಿ ಸಾಂಗ್ ಮಾಡಿದ್ರಲ್ಲ, ಹುಟ್ಟಿದರೆ ಅದು ನಂತರ ಮಾಡಿದ್ದು, ಅದು ಐಡಿಯಾನೇ ಇದ್ದಿಲ್ಲ ಫಿಲಮಲ್ಲಿ. ಸೊ ಅದನ್ನ ಅಕಾಮಡೇಟ್ ಮಾಡೋದಕ್ಕೋಸ್ಕರ ಕೆಲವೆಲ್ಲ ಸೀನ್ಗಳು ಕಟ್ಟಾಯಿತು. ಬಟ್ ಅದರಲ್ಲಿ ಇನ್ನೊಂದು ಖುಷಿ ವಿಚಾರ ಅಂದರೆ ತೂಗ್ದೀಪ್ ಶ್ರೀನಿವಾಸ್ ಅವರ ಮಕ್ಕಳ ರೋಲು ನಾನು ನನ್ನ ತಂಗಿನೇ ಆ್ಯಕ್ಟ್ ಮಾಡಿದ್ದು. ಓಂ ಆದ ನಂತರ ಮಾಡಿರುವಂಥ ಚಿತ್ರ ಇದು. ಸೊ ಹಾಗಾಗಿ ಈ ಚಿತ್ರ ಮಾಡಿದ್ವಿ ಇಬ್ಬರು ಒಟ್ಟಿಗೆ, ನಾನು ನನ್ನ ತಂಗಿ ಮಾಡಿದ್ದು. ಸೊ ಇಬ್ಬರು ಮಕ್ಕಳು. ತೂಗ್ದೀಪ ಶ್ರೀನಿವಾಸ್ ಅವರಿಗೆ ಪಾಠ ಕಲಿಸೋಕ್ಕೋಸ್ಕರ ಇವ್ರು ನಮ್ಮನ್ನ ಕಿಡ್ನಾಪ್ ಮಾಡಿ ಆಮೇಲೆ ಸ್ಟೇಷನಲ್ಲಿ ಕರ್ಕೊಂಡು ಬಂದು ನಮ್ಮನ್ನು ನಮ್ಮ ತಂದೆ ತಾಯಿಗೆ ಒಪ್ಪಿಸುವಂಥ ಕ್ಯಾರೆಕ್ಟರ್ ಸೀನ್ ಇದ್ದಿದ್ದು. ಸೊ ಇಟ್ ವಾಸ್ ಅದೇ ಅವ್ರನ್ನ ದೂರದಿಂದ ನೋಡಿದಾಗ ಯಾಕೆ ಎಲ್ಲರೂ ಕಾಲಿಗೆ ಬೀಳ್ತಾರೆ, ಎಲ್ಲರೂ ಯಾಕೆ ನಮಸ್ಕಾರ ಮಾಡ್ತಾರೆ, ಅಷ್ಟೊಂದು ಇದು ಮಾಡ್ತಾರೆ ರಾಜ್ಕುಮಾರ್ ಅಂದರೆ ಅಂತ ಅನಿಸ್ತಾ ಇತ್ತು. ಬಟ್ ಆ ವ್ಯಕ್ತಿನ, ಅವ್ರ ವ್ಯಕ್ತಿತ್ವನ ನೋಡಿದ್ರೆ ನಾವು ವಿದೌಟ್ ಆ ನಾಲೆಜ್ ಹೋಗಿ ಕಾಲಿಗೆ ಬೀಳೋಣ ಅನಿಸುತ್ತೆ. ಸೊ ದಟ್ ಇಸ್ ವಾಟ್ ಹೀಸ್. ಇದು ಇನ್ಸ್ಪೆಕ್ಟರ್ ರೋಲು, ಆ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಅವ್ರ ತೇಜಸ್ಸೇ ಬೇರೆ, ಅವ್ರು ನಡೆಯೋ ರೀತಿ ಬೇರೆ, ಮಾತಾಡೋ ರೀತಿ ಬೇರೆ, ಆ ಪರಕಾಯ ಪ್ರವೇಶ ಅಂತಾರಲ್ಲ ಆ ಥರ ಒಂದು ಕ್ಯಾರೆಕ್ಟ್ರ್ ಒಳಗಡೆ ಇಳಿದು ಬಿಡ್ತಾರೆ. ಇಂಡಸ್ಟ್ರಿಗೆ ಬರೋರು ಎಲ್ರಿಗೂ ಅಣ್ಣವರು ಇನ್ಸ್ಪಿರೇಷನ್ ಆಗಿರ್ತಾರೆ. ಡೆಫಿನೆಟ್ಲಿ. ಹೌದು ಅಲ್ವಾ? ಅಂಥವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂದರೆ ಇವತ್ತೂ ಎಷ್ಟೋ ಜನಕ್ಕೆ ಅಯ್ಯೋ ನಾನು ಮಾಡಬೇಕಿತ್ತು ಅನ್ನೋದು ಎಷ್ಟೊಂದು ಜನಕ್ಕಿದೆ. ಹೌದು, 100ರಲ್ಲಿ 99%. ಅದೇ ನಾನು ಹೇಳಿದ್ದು, ನಂಗೆ ಆವಾಗ ಅದ್ರದ್ದು ಇಂಪಾರ್ಟೆನ್ಸೇ ಗೊತ್ತಿದ್ದಿಲ್ಲ. ಬಟ್ ಬೇರೆಯವರೆಲ್ಲ ಹೇಳುವಾಗ ಓ ಮೈ ಗಾಡ್ ಹೌದಲ್ವಾ, ನಾನು ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಸೊ ಐ ಜಸ್ಟ್ ಕಂಪ್ಲೀಟೆಡ್ ದ ಟ್ರಯಾಂಗಲ್, ಹೋಲ್ ಸರ್ಕಲ್, ಎಲ್ಲ ಟ್ರಯಾಂಗಲ್, ಸರ್ಕಲ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ವರ್ಕ್ ವಿತ್ ದ ಟಾಪ್ ನಾಚ್ ಆ ಥರ ಅಂತ ಅನ್ಸುತ್ತೆ. ಪಾರ್ವತಮ್ಮ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಅವರೇ ಡಿಸಿಷನ್ ಮೇಕರು, ಅವರೇ ಇದು ಮಾಡ್ತಾ ಇದ್ದಿದ್ದು. ಶಿ ಇಸ್ ಟು ಇಂಥ ರೋಲ್ಸ್, ಇಂಥ ಇವ್ರು ಮಾಡಲಿ ಅವ್ರು ಮಾಡಲಿ ಈ ಥರ ತೊಗೊಳ್ತಾ ಇದ್ದಿದ್ದು, ಕಾಲ್ಸ್ ತೊಗೊಳ್ತಾ ಇದ್ದಿದ್ದೆ ಅವರು. ಸೊ ಇಟ್ ವಾಸ್ ಲೈಕ್ ಆ್ಯಂಡ್ ಪ್ರತಿ ಒಂದು ವಾರಕ್ಕೆ ಆ ಥರ ಸೆಟ್ಟಿಗೆ ಬಂದು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ನಗ್ಕೊಂಡು ಹೋಗೋರು. ಆ ಥರದ್ದು ಒಂದು ಎನ್ವೈರ್ಮೆಂಟ್ ಆವಾಗ. ಸೊ ಆಲ್ಮೋಸ್ಟ್ ಒಂದು 8ರಿಂದ 9 ಚಿತ್ರ ನಾನು ಅವ್ರ ಪ್ರೊಡಕ್ಷನಲ್ಲೇ ಮಾಡಿದ್ದೀನಿ. ಆಮೇಲೆ ಬೇರೆ ಚಿತ್ರಗಳಲ್ಲಿ ಬ್ಯುಸಿ ಆದಮೇಲೆ ಅವ್ರದ್ದು ಮಾಡೋದಕ್ಕಾಗಲಿಲ್ಲ ಅಷ್ಟೇ. ನಿಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದ್ದು ಅಂತ ತೂಗುದೀಪ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವಾಗ ಮೀನಾ ಅವರು ಬರೋರು ಸೆಟ್ಟಿಗೆ. ಸೊ ಅಮ್ಮ ಆ್ಯಂಡ್ ಮೀನಾ ವೇರ್ ವೆರಿ ಅಂದರೆ ಕಾನ್ವರ್ಸ್ ಮಾಡ್ತಾ ಇದ್ರು, ತುಂಬ ಕಾನ್ವರ್ಸ್ ಮಾಡ್ತಾ ಇದ್ರು. ಬಟ್ ಅವಾಗ ಮಕ್ಕಳ ಬಗ್ಗೆ ಅಷ್ಟೊಂದೇನು ನಮಗೇನು ಗೊತ್ತೇ ಇಲ್ಲ. ಮೇ ಬಿ ದೇವರ್ ಆಲ್ಸೋ ಲೈಕ್ ಅಸ್ ಓನ್ಲಿ ಸ್ಟಾರ್ಟಿಂಗ್ ಸ್ಕೂಲ್ ಕಾಲೇಜ್ ಎಲ್ಲ ಇದು ಮಾಡ್ತಾಯಿದ್ರು ಅನಿಸುತ್ತೆ. ಬಟ್ ಅದೇ ಅವರು ಅಷ್ಟೇ ಒಂಥರ ತುಂಬ ಮಾಡಿದೆಲ್ಲ ವಿಲನ್ ಕ್ಯಾರೆಕ್ಟರ್ಸು, ಮಾಡಿದೆಲ್ಲ ಇದು ಅಂದರೆ ನೆಗೆಟಿವ್ ರೋಲ್ಸೇ ಜಾಸ್ತಿ ಮಾಡಿದ್ದು. ಬಟ್ ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಸಾಫ್ಟ್, ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಮಾತಾಡಿಕೊಂಡು ಸೆಟ್ಟಲ್ಲೆಲ್ಲ ಓಡಾಡಿಕೊಂಡು ಚೆನ್ನಾಗಿರುವಂಥ ವ್ಯಕ್ತಿ ತೂಗ್ದೀಪ ಶ್ರೀನಿವಾಸ್ ಸರ್. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಹೇಗೆ ನಡ್ಕೊಳ್ಬೇಕು, ಹೇಗೆ ಬಿಹೇವ್ ಮಾಡಬೇಕು, ಯಾವ ರೀತಿ ಬೇರೆಯವ್ರಿಗೆ ಮರ್ಯಾದೆ ಕೊಡಬೇಕು, ಪಂಚುವಲ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ನನಗೆ ನಾನು ಕೇಳ್ಪಟ್ಟ ಹಾಗೆ ಆವಾಗದ ಆರ್ಟಿಸ್ಟ್ಗಳು ಡಿಮಾಂಡಿಂಗು ಇರ್ತಾ ಇದ್ದಿಲ್ಲ. ಏನು ಸಂಭಾವನೆ ಕೊಡ್ತಾ ಇದ್ರು ಅಷ್ಟನ್ನ ಮಾತ್ರ ಇಷ್ಟು ಕೊಡಿ ಅಂತಲೂ ಕೇಳ್ತಾ ಇದ್ದಿಲ್ವಂತೆ. ಅವರಾಗಿರ್ಬೋದು, ಅಶ್ವಥ್ ಸರ್ ಆಗಿರ್ಬೋದು, ಅವರೆಲ್ಲ ತುಂಬ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದು ಒಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ನೀವು ಕೊಟ್ಟಿದ್ದನ್ನ ತೊಗೊಂಡು ಹೋಗುವಂಥ ವ್ಯಕ್ತಿತ್ವ ಅವ್ರದ್ದೆಲ್ಲ.
ಹೌದಲ್ಲ ಮ್ಯಾಮ್, ಇವಾಗ ಇರೋಷ್ಟು ಸೋಷಿಯಲ್ ಮೀಡಿಯಾ ಏನಾದರೂ ಇದ್ದು ಆಗಿನ ಕಾಲದಲ್ಲಿ ಇವ್ರುಗಳೆಲ್ಲರೂ ಇನ್ನೂ ಸ್ವಲ್ಪ ಇವಾಲ್ವ್ ಇಲ್ಲ, ಮೋಸ್ಟ್ಲಿ ಅವರೆಲ್ಲ ಚೇಂಜೇ ಆಗ್ತಾ ಇದ್ದಿಲ್ಲ. ಬಿಕಾಸ್ ಅವರೆಲ್ಲ ಒಂದು ಗರಡಿಯಿಂದ ಅಂದರೆ ಒಂದು ನಾಟಕದ ಇದು ಸಂಸ್ಥೆಯಿಂದನೋ ಎಲ್ಲೋ ತುಂಬ ದೇ ಆರ್ ವೆರಿ ವೆಲ್ ಬಿಹೇವ್ಡ್. ಇದೇ ಥರ ಕುತ್ಕೊಂಡಿರ್ಬೇಕು, ಇದೇ ಥರ ನಿಂತ್ಕೊಂಡಿರ್ಬೇಕು, ಇದೇ ಥರ ಮಾತಾಡಬೇಕು, ಈ ಥರದ್ದು ತುಂಬ ಕಟ್ನಿಟ್ಟಿನ. ಇವಾಗ ಬಿ ವಿ ರಾಧಾ ಅವರು ನಮಗೆ ಸೆಟ್ಟಲ್ಲಿ ಯಾವತ್ತೂ ಅವರು ಮಲಗ್ತಾ ಇದ್ದಿಲ್ಲ. ಇವಾಗ ಬರೋ ಆರ್ಟಿಸ್ಟ್ಗಳು ಮೇಕಪ್ ಹಾಕಿದ ತಕ್ಷಣ ಮಲ್ಕೊಂಡಿರ್ತಾರೆ. ಸೀನೇ ಆಗಿರಲ್ಲ ನಮ್ಮ ಸೆಟ್ಟಲ್ಲಿ, ಒಂದು ಶಾರ್ಟು ಆಗಿರಲ್ಲ. ಆವಾಗಲೇ ಮೇಕಪ್ ಹಾಕೊಂಡ್ರು, ಕಾಸ್ಟ್ಯೂಮ್ ಹಾಕೊಂಡ್ರು, ಹೋಗಿ ಮಲ್ಕೊಂಡ್ರು, ಕರೆದ್ರೆ ಹಂಗೆ ಎದ್ದು ಶಾರ್ಟಿಗೆ ಹೋಗ್ತಾರೆ. ಅವರೆಲ್ಲ ಯಾವ ರೀತಿ ಶಿಸ್ತು ಅಂದರೆ ನಿದ್ದೆ ಸಮೇತ ಮಾಡ್ತಾ ಇದ್ದಾರೆ. ಬಿ ವಿ ರಾಧಾ ಅವ್ರು ಹೆಂಗೆ ನಿದ್ದೆ ಮಾಡ್ತಾಯಿದ್ರು ಅಂದರೆ ಹಿಂಗೆ ಕೂತ್ಕೊಂಡು ಕಣ್ಮುಚ್ಚೋರು ಅಷ್ಟೇ. ಹಿಂಗೆ ಮಲ್ಕೊಳ್ಳೋದು, ಬೆಡ್ ಮೇಲೆ ಮಲ್ಕೊಳ್ಳೋದು. ಬೆಡ್ ಮೇಲೆ ಅಂತ ಅವ್ರು ಕೂತಿರೋದೇ ನೋಡಿಲ್ಲ ನಾನು. ಅವ್ರು ಕೂತ್ಕೊಳ್ಳೋದಿಲ್ಲ. ಈ ಥರದೊಂದು ಪ್ಲಾಸ್ಟಿಕ್ ಚೇರ್ ಏನು ತರಿಸ್ಕೊಂಡು ಕೂತ್ಕೊಳ್ತಾರೆ ಅಷ್ಟೇ. ಎಷ್ಟು ತುಂಬ ಡೆಡಿಕೇಟೆಡು, ತುಂಬ ಒಂಥರ ಇದೇ ಥರ ಇರಬೇಕು ಅಂತ ಒಂದು ಚೌಕಟ್ಟಲ್ಲೇ ಬದುಕಿದವ್ರು ಅವರೆಲ್ಲ. ನೀವು ಆ ಥರ ಇದ್ದವ್ರನ್ನೆಲ್ಲ ನೋಡಿ ಇವಾಗ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಇವಾಗ ನೋಡಿದ್ರೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಇದೇ ಜೆನ್ಝೀಸು ಯು ಕಾಂಟ್ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಇವಾಗ ಒಂದು ಮೂಡ್ ಸ್ವಿಂಗ್ ಇರುತ್ತೆ, ಇನ್ನೊಂದ್ಸಲಿ ಮೂಡ್ ಸ್ವಿಂಗ್ ಬೇರೆ ಆಗಿರುತ್ತೆ, ಇನ್ನೊಂದ್ಸಲಿ ಬೇರೆನೇ ಒಂದು ಇದಿರುತ್ತೆ. ಹಾಗೆ ನಡೀತಾನೇ ಇರುತ್ತೆ ಅವ್ರದ್ದೆಲ್ಲ. ಈ ಸಿನಿಮಾದ ಡೈರೆಕ್ಟರ್ TS ನಾಗಾಭರಣ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರ ಜೊತೆ ಸುಮಾರು ಚಿತ್ರಗಳು ಮತ್ತು ಈವನ್ ಏನಂತಾರೆ TV ಸೀರಿಯಲ್ಸ್ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಉದಿಯಾಗೆ ಒಂದೆರಡು ಪ್ರಾಜೆಕ್ಟ್ಗಳು ಮಾಡಿದ್ದೀನಿ. ಸೊ ಆದ್ದರಿಂದ ವೆರಿ ಸಾಫ್ಟ್ ಸ್ಪೋಕನ್, ತುಂಬ ಟೈಮ್ ತಗೊಂಡು ತುಂಬ ಅರ್ಥ ಮಾಡಿಸಿ ಪೇಷನ್ಸ್ ಇರುವಂಥ ಡೈರೆಕ್ಟ್ರು TS. ಎಲ್ಲೂ ಅವ್ರ ವಾಯ್ಸ್ ರೈಸ್ ಮಾಡಿರೋದೇ ನಾನು ನೋಡಿಲ್ಲ. ಸೀರಿಯಲಲ್ಲಾಗಿರ್ಬೋದು, ಫಿಲಮಲ್ಲಾಗಿರ್ಬೋದು, ಅವ್ರದ್ದೇ ಪ್ರೊಡಕ್ಷನಲ್ಲಾಗಿರ್ಬೋದು, ಯಾವತ್ತೂ ಅವ್ರ ವಾಯ್ಸ್ ರೈಸ್ ಮಾಡಿದೇ ನೋಡಿಲ್ಲ. ಸುಮಾರು ಗೀತಾ ಚಿತ್ರಗಳು ಅವಾಗ ಸಾಂಗ್ಗಳಿಗೆ ಉದಯದಲ್ಲೇ ಬರ್ತಾ ಇತ್ತು, ಅದಕ್ಕೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಜೊತೆ. ಬಟ್ ಯಾವತ್ತೂ ಅವ್ರ ವಾಯ್ಸ್ ರೇಸ್ ಮಾಡಿರೋದಾಗಲಿ, ಸಿಟ್ಟು ಮಾಡ್ಕೊಂಡಿರೋದಾಗಲಿ, ಕೋಪ ಮಾಡ್ಕೊಂಡಿರೋದಾಗಲಿ ನಾನು ನೋಡೇ ಇಲ್ಲ. ಅಂದರೆ ಎಷ್ಟು ಕಂಪೋಸ್ಡಾಗೆ, ವೆರಿ ಕಂಪೋಸ್ಡ್. ಆ್ಯಂಡ್ ಅವ್ರಿಗೆ ಗೊತ್ತು ಎಂತೆಂಥ ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅವರು ಅಂತ. ಅದ್ಭುತವಾದ ಡೈರೆಕ್ಟ್ರು, ನಂಗೆ ತುಂಬ ಫೇವ್ರೆಟ್ ಕೂಡ. ಆ್ಯಂಡ್ ವೆರಿ ನೈಸ್ ಆ್ಯಕ್ಟರ್ ಆಲ್ಸೋ. ಅವ್ರು ಥಿಯೇಟರ್ ಸಮೇತ ಮಾಡಿದ್ದಾರೆ ಸುಮಾರು. ಇವಾಗಲೂ 2-3 ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ವೆರಿ ನೈಸ್ ಡೈರೆಕ್ಟರ್. ದ ಹೋಲ್ ಫ್ಯಾಮಿಲಿ ಇಸ್ ವೆರಿ ಗುಡ್. ನಾಗಿನಿ ಬರ್ಣ ಆಗಿರ್ಬೋದು, ನಾಗಭರಣ ಸರ್ ಆಗಿರ್ಬೋದು, ಅವ್ರ ಮಗ ಪನ್ನಗ ಜೊತೆನೂ ಫಿಲಮ್ ಮಾಡಿದ್ದೀನಿ, 2 ಫಿಲಮ್ ಮಾಡಿದ್ದೀನಿ. ಸೊ ಆ ಥರ ಅಂದರೆ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದಲ್ಲ ಫ್ಯಾಮಿಲಿಯಲ್ಲಿ. ಎಲ್ಲ ಆ್ಯಕ್ಟರ್ಸು, ಡೈರೆಕ್ಟರ್ಸು, ಎಲ್ಲರೂ ಪ್ರೊಡಕ್ಷನ್. 3 ಜನ ಡೈರೆಕ್ಟ್ ಮಾಡಿದ್ದಾರೆ, 3 ಜನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಥರದ್ದು. ಅಂದರೆ ನಾನು ಅವಾಗಲಿಂದ ಮಾತಾಡ್ಬೇಕಾದ್ರೆ ನಿಮಗೆ ಕೇಳಬೇಕು, ಎಲ್ಲರ ಜೊತೆನೂ ಮಾಡಿದ್ದೀರಾ, ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಎಲ್ಲ ಡೈರೆಕ್ಷನಲ್ಲೂ ವರ್ಕ್ ಮಾಡಿದ್ದೀರಾ. ಅಂದರೆ ನಮಗೆ ಆಸೆ ಅನಿಸುತ್ತೆ, ನಮಗೆ ಮಾಡೋಕ್ಕೆ ಚಾನ್ಸ್ ಇಲ್ವಲ್ಲ ಇವಾಗ ಅಂತ. ಎಷ್ಟು ಬ್ಲೆಸ್ಡ್ ಅನಿಸುತ್ತೆ ಮ್ಯಾಮ್ ನಿಮ್ಗೆ ಅದೆಲ್ಲ ನೆನೆಸ್ಕೊಂಡಾಗ? ಅದೇ ಏನೋ ಒಂದು ಯಾವುದೋ ಜನ್ಮದಲ್ಲಿ ಏನೋ ಒಳ್ಳೇದು ಮಾಡಿರ್ಬೋದು. ಆಕಸ್ಮಿಕವಾಗಿ ಈ ಚಿತ್ರರಂಗಕ್ಕೆ ಬಂದಿರೋದು. ಇಟ್ ವಾಸ್ ನಾಟ್ ಪ್ಲ್ಯಾಂಡು ಅಲ್ಲ. ಸೊ ಇಟ್ ವಾಸ್ ಜಸ್ಟ್ ಹಾಬಿ ಥರ ತೊಗೊಂಡು ಅದರಲ್ಲೇ ಮುಂದುವರ್ಕೊಂಡು ಇಷ್ಟು ವರ್ಷ ಬಂದಿದ್ದೀನಿ. ಆ್ಯಂಡ್ ಅದೇ ಕೊನೆ ಉಸಿರಿರೋವರೆಗೂ ಆ್ಯಕ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು ಅನ್ನೋದು ಆಸೆ. ದೇವರು ಇಷ್ಟು ಮಟ್ಟಿಗೆ ನಮಗೆ ಅವಕಾಶಗಳನ್ನ ಕೊಟ್ಟು, ಇಷ್ಟು ಮಟ್ಟಿಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಗಲಿ, ಡೈರೆಕ್ಟರ್ಸ್ ಜೊತೆ ಆಗಲಿ, ಅಥವಾ ಪ್ರೊಡಕ್ಷನಲ್ಲಾಗಲಿ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅದೇ ಯಾವಾಗಲೂ ಬೇಡ್ಕೊಳ್ಳೋದು ಒಂದೇ, ಕೈ ತುಂಬ ಕೆಲಸ ಕೊಡಪ್ಪ, ಕಣ್ ತುಂಬ ನಿದ್ದೆ ಕೊಡಪ್ಪ. ಅಷ್ಟೇ ಅಷ್ಟೇ. ದಟ್ ಈಸ್ ದ ಓನ್ಲಿ ಥಿಂಗ್ ವಾಟ್ ಐ ಆಸ್ಕ್. ಓಕೆ, ಇಷ್ಟು ವರ್ಷ ನಿಮ್ಮ ಜರ್ನಿಯಲ್ಲಿ ಮ್ಯಾಮ್ ಯಾವುದಾದ್ರೂ ಒಂದು ತುಂಬ ಇಷ್ಟ ನನಗೆ ಈ ಕ್ಯಾರೆಕ್ಟರ್ ಮಾಡಿರೋದು, ಈ ಪಾತ್ರ ನನಗೆ ಅನ್ನೋದಾದರೆ ಯಾವುದು? ಉದಯ ಟಿವಿಗೆ ನಾನು ಒಂದು ಪ್ರತಿಬಿಂಬ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಪತ್ರಕರ್ತೆ, ರಿಪೋರ್ಟರ್. ಸೊ ಆ ಕ್ಯಾರೆಕ್ಟರ್ ತುಂಬ ಇಷ್ಟ. ನಾನು ಹೇಳ್ದ ಹಾಗೆ ನಾನು ಒಂದು ಮೂಗಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ. ಏನೂ ಹೇಳದೆ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅಂಥ ಒಂದು ಚಾಲೆಂಜಿಂಗ್ ಪಾತ್ರ ಯಾರಾದರೂ ಕೇಳಿಸ್ಕೊಳ್ತಾ ಇರೋರು ಕೊಡಿ, ವರ್ಕ್ ಮಾಡಬೇಕಂತ ಭಾಳ ಆಸೆ ಇದೆ. ಓಕೆ, ತುಂಬ ಇಷ್ಟವಾಗಿರೋ ಪ್ರಾಜೆಕ್ಟ್, ತುಂಬ ಖುಷಿಯಿಂದ ಮಾಡಿದೆ ನಾನು ಅನ್ನೋದಾದರೆ? ಅಫ್ಕೋರ್ಸ್ ಹೌದು, ತುಂಬ ಆಸೆಯಿಂದ ಎಲ್ಲ ಪ್ರಾಜೆಕ್ಟ್ಸು ಹಾಗೇ ಇದೆ. ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿರುವಂಥ ಪಾತ್ರಗಳು, ವಿಭಿನ್ನವಾಗಿರುವಂಥ ಔಟ್ಲುಕ್ಸು, ಎಲ್ಲ ವಿಭಿನ್ನವಾದ ಡೈರೆಕ್ಟ್ರು, ವಿಭಿನ್ನವಾದ ಆರ್ಟಿಸ್ಟ್ಗಳ ಜೊತೆ ಎಲ್ಲರೂ ಕೆಲಸ ಮಾಡಿರೋದು ತುಂಬ ಇಷ್ಟ.
ಅಂದರೆ ನನಗೆ ಗೊತ್ತಾಗ್ದಂಗೆ ಅದ್ಭುತವಾಗಿ ಮೂಡ್ ಬಂದಿರೋ ಚಿತ್ರ ಅಂದರೆ ಓಂ. ನಿಮ್ಗೆ ಗೊತ್ತಿದೆ, ನಾವು ಕೆಲಸ ಮಾಡುವಾಗ ಅದ್ರದ್ದು ಔಟ್ಲುಕ್ ಹೆಂಗಿರುತ್ತೆ ಅಂತಲೂ ಗೊತ್ತಿದ್ದಿಲ್ಲ. ಬಟ್ ಅದು ಮೂಡ್ ಬಂದಿರೋ ರೀತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಓ ಹೀಗೆಲ್ಲ ಇತ್ತಾ, ಅಲ್ಲೇ ಮಾಡ್ತಾರೆ, ಹೀಗೆಲ್ಲ ಇತ್ತಾ, ಓ ಸ್ಟೋರಿ ಹಿಂಗೆಲ್ಲ ಇದೆಯಾ ಆ ಥರದ್ದು ಒಂದು ಅನಿಸಿದುಂಟು. ನೀವು ಪಾಸಿಟಿವ್ ನೆಗೆಟಿವ್ ಎಲ್ಲ ರೋಲ್ನ ಮಾಡಿದ್ದೀರಾ. ಪಾಸಿಟಿವ್ ಚೆನ್ನಾಗಿ ಅನ್ಸುತ್ತೋ, ನೆಗೆಟಿವ್ ಚೆನ್ನಾಗಿ ಅನ್ಸುತ್ತೋ? ನೆಗೆಟಿವ್ ಇದ್ರೇನೆ ಪಾಸಿಟಿವ್ ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ನೆಗೆಟಿವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು, ಮ್ಯಾನರಿಸಮ್ ವೈಸ್ ಆಗಿರ್ಬೋದು, ಎಲ್ಲ ರೀತಿಲೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಟ್ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಅಲ್ಲಿ ಯು ಹ್ಯಾವ್ ಅ ಲಿಮಿಟೆಡ್ ಫ್ರೇಮ್. ಇಷ್ಟೇ ಇರಬೇಕು, ಒಂಚೂರು ಕೂದಲು ಹಿಂಗೆ ಬರಬಾರ್ದು, ಸಾಫ್ಟ್ ಆಗಿ ಒಂಥರ ಇನೋಸೆಂಟ್ ಆಗಿ ತುಂಬ ಅಯ್ಯೋ ಪಾಪ ಅನಿಸುವಂಥ ಕ್ಯಾರೆಕ್ಟರ್ಗಳದು. ಸೊ ಅದಕ್ಕೆ ಜಾಸ್ತಿ ಏನು ಮಾಡೋದಕ್ಕಾಗಲ್ಲ. ಬಟ್ ನೆಗೆಟಿವ್ ರೋಲ್ಸಲ್ಲಿ ತುಂಬ ಆಯಾಮಗಳಿರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಚೆನ್ನಾಗೂ ಇರುತ್ತೆ ಅಂತ ಅನಿಸುತ್ತೆ ಅಷ್ಟೇ. ಓಕೆ. ಯಾವುದಾದ್ರೂ ಶೂಟ್ ಮಾಡಬೇಕಾದ್ರೆ, ಯಾವುದಾದ್ರೂ ಸಿನಿಮಾ ಅಥವಾ ಸೀರಿಯಲ್ ಯಾವುದಾದ್ರೂ ಶೂಟ್ ಮಾಡಬೇಕಾದ್ರೆ ಏನಾದರೂ ಇಲ್ಲ ನನ್ನ ಪ್ರಾಣಕ್ಕೆ ಅಪಾಯ ಆಯಿತು ಅನ್ನೋ ಥರ ಯಾವುದಾದ್ರೂ ಸಿಚುಯೇಷನ್? ಒಂದು ಹೇಳನಲ್ಲ, ರಂಜಿತಾ ಅಂತ ಚಿತ್ರದಲ್ಲಿ ಒಂದಾಯಿತು. ಇನ್ನೊಂದು ಸೀರಿಯಲ್ ಮಾಂಗಲ್ಯ ಅಂತ ನಾನು ಮಾಡ್ತಾ ಇದ್ದೆ, ನಿಮ್ಮ ಉದ್ಯಾಗೆ ಮಾಡ್ತಾ ಇದ್ದೆ. ಆ್ಯಂಡ್ ಇಟ್ ಹ್ಯಾಡ್ ಬ್ರೋಕನ್ ಆಲ್ ದ ಬ್ಯಾರಿಯರ್ಸ್. ಅಂದರೆ ಫಸ್ಟ್ ಮೆಗಾ ಸೀರಿಯಲ್ಲು, 1000 ಎಪಿಸೋಡ್ ಮಾಡಿರುವಂಥ ಸೀರಿಯಲ್ಲು. ಪ್ರೊಡಕ್ಷನ್ ವಾಸ್ ಫ್ರಮ್ ಚೆನ್ನೈ. ಆ ಥರದ ಪ್ರೊಡಕ್ಷನಲ್ಲಿ ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ರು. ಒಂದು ನೇಣ ಹಾಕೋ ಸೀನಲ್ಲಿ ಐ ವಾಸ್ ಆಲ್ಮೋಸ್ಟ್ ಹಂಗ್ ಟು ಡೆತ್. ನಾನು ಅದೇನಾಯಿತು ಅಂದರೆ ಕ್ಯಾಮ್ರಾ ಲೋ ಆ್ಯಂಗಲಲ್ಲಿ ಇಟ್ಟಿರೋದ್ರಿಂದ ವೈಯರ್ ಕಾಣ್ತಿತ್ತು, ನಾನು ಸೊಂಟಕ್ಕೆ ಹಾಕಿರೋ ವೈಯರ್ ಕಾಣ್ತಿತ್ತು. ಅದಕ್ಕೇನು ಮಾಡಿಬಿಟ್ರು, ನಾನು ಕುತ್ತಿಗೆಗೆ ಹಾಕಿರೋ ಬಟ್ಟೆನ ಅದಕ್ಕೆ ಸುತ್ತಿದ್ರು, ಕಾಣದೇ ಇರೋಂಗೆ, ವೈಯರ್ ಕಾಣದೇ ಇರೋ. ಅವ್ರ ತಲೆಯಲ್ಲಿ ನಾನು ಜಂಪ್ ಮಾಡಿದ್ರೆ ಇದರಿಂದ ವೈಯರ್ ಎಳೆಯುತ್ತೆ, ಬಟ್ ಈ ಬಟ್ಟೆ ಎಳೆಯುತ್ತೆ ಅನ್ನೋದು ಅವ್ರಿಗೆ ತಲೆಯಲ್ಲಿಲ್ಲ. ಬಟ್ಟೆ ಸುತ್ತಿರೋದ್ರಿಂದ ಜಾಸ್ತಿ ಎಳೆದು ಬಿಡ್ತು. ಸೊ ಕಣ್ಣೆಲ್ಲ ಮೇಲೆ ಹೋಗಿ ಬಾಯಲ್ಲೆಲ್ಲ ನೊರೆ ಬರ್ತಾ ಇರುವಾಗ ಡೈರೆಕ್ಟ್ರು ಪಣ್ಣಮ್ಮ ಸೂಪರ ಪಣ್ಣಮ್ಮ ಅಂತ ಇದ್ದಾರೆ. ಎಲ್ಲಿ ಪಣ್ಣಮ್ಮ ಹೋಗ್ಬಿಡಿದೀನ. ಆಮೇಲೆ ಸೆಟ್ ಡೈರೆಕ್ಟ್ರು, ಸೆಟ್ ಹುಡುಗ ಒಬ್ಬ ಇದ್ದ, ಅವ್ನು ಬಂದ್ಬಿಟ್ಟು ಇಲ್ಲ ಅದು ಹ್ಯಾಂಗ್ ಆಗೋಗಿದೆ, ದಯವಿಟ್ಟು ಇಳಿಸಿ ಅಂದ್ಬಿಟ್ಟು ಇಳಿಸ್ಬಿಟ್ಟು ನನಗೆ ಮತ್ತೆ ರಿವೈವ್ ಆಗುವಾಗ ಇಟ್ ವಾಸ್ ಲೈಕ್ ಕಾಲು ಕೈ ಎಲ್ಲ ಹಿಂಗೆ ಇಟ್ಕೊಂಡು ಒರೆಸ್ತಾ ಇದ್ದಾರೆ. ಇಡೀ ಸೆಟ್ ನನ್ನ ಸುತ್ತ ನಿಂತಿದೆ. ನನಗೆ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಬಟ್ ಅದನ್ನ ನಾನು ಇದರಲ್ಲಿ ಎಡಿಟಿಂಗ್ ರೂಮಲ್ಲಿ, ಇಟ್ ಇಸ್ ಡಬ್ಬಿಂಗ್, ಎಡಿಟಿಂಗ್ ರೂಮಲ್ಲಿ ನೋಡಿದಾಗ ಅದರದ್ದು ತೀವ್ರತೆ ಎಷ್ಟಿತ್ತು ಅಂತ ಆವಾಗ ಗೊತ್ತಾಯಿತು ನನಗೆ. ಐ ವಾಸ್ ಆಲ್ಮೋಸ್ಟ್ ಲಿಟ್ರಲಿ ಗಾನ್ ಅಷ್ಟೇ. ಮೋಸ್ಟ್ಲಿ ನಂದು ಪುನರ್ಜನ್ಮ ಇದು. ಸೊ ಆ ಥರದ್ದು 1-2-3 ಇನ್ಸಿಡೆಂಟು ಈ ಥರನೇ ಆಗಿದೆ. ಬಟ್ ಇಟ್ ಇಸ್ ಆಲ್ ಹಾಗೆ ನಸೀಬ್. ಅವತ್ತೇ ಹೋಗ್ಬಿಡ್ಬೇಕಾಗಿತ್ತು ಲೆಕ್ಕ ಆಗಿದ್ರೆ, ಹಂಗೆ ನೋಡಂಗಿದ್ರೆ. ಇಟ್ ಇಸ್ ಆಲ್ ಇಷ್ಟು ಜನ ಜೊತೆ ಆಕ್ಟ್ ಮಾಡಬೇಕಿತ್ತು, ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಹೆಂಗೆ ಹೋಗೋಕ್ಕಾಗುತ್ತೆ? ರೈಟ್. ಹೌದು. ಮೇಷ್ಟ್ರು ಅಂತಾನೆ ಹೇಳ್ಬೋದು ನಾಗ್ತೇಳಿ ಚಂದ್ರಶೇಖರ್ ಅವರು. ಅವರ ನಿರ್ದೇಶನದಲ್ಲಿ ನೀವು ಪಾತ್ರ ಮಾಡಬೇಕಾದ್ರೆ ನಿಮ್ಮ ಅನುಭವ ಹೇಗಿತ್ತು? ಅವ್ರ ಜೊತೆ ಒಂದು ಸೀರಿಯಲ್ ಕೂಡ ಮಾಡಿದ್ದೆ, ಪ್ರತಿಬಿಂಬ ಅಂತ. ಇದು ಫಸ್ಟ್ ಫಿಲಮ್ ಮಾಡಿದ್ದು. ಇದರಲ್ಲಿ ಅಗೇನ್ ಮತ್ತೆ ರಮೇಶ್ ಅವರ ತಂಗಿ, ನನ್ನ ತಂಗಿ ಕೂಡ ಆ್ಯಕ್ಟ್ ಮಾಡಿದ್ದಾಳೆ ಇದರಲ್ಲಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು, ವಿತ್ ದ ಮಾರಲ್ ಈ ಫಿಲಮು. ನಮಗೆ ಸಾಂಗ್ಸ್ ಇತ್ತು, ನನಗೊಬ್ಬ ಹೀರೋ ಇದ್ದ. ಸೊ ಮಜಾ ಮಾಡಿದ್ದೀವಿ ಅಂದರೆ ಅಷ್ಟು ಮಜಾ ಮಾಡಿದ್ವಿ. ಆ್ಯಂಡ್ ಇವರಂತೂ, ನಮ್ಮ ಡೈರೆಕ್ಟರ್ ಅಂತೂ ಯಾವಾಗಲೂ ತಮಾಷೆ ಮಾಡಿಕೊಂಡು, ಕೀಟ್ಲೆ ಮಾಡಿಕೊಂಡು, ರೇಗಿಸ್ಕೊಂಡು ಎಲ್ಲರನ್ನೂ ತುಂಬ ಹುಮ್ಮಸ್ಸಿಂದ ಕೆಲಸ ಮಾಡಿರುವಂಥ ಫಿಲಮ್ ಬಂದು ಹೂಮಳೆ. ಟೈಟಲೇ ಹೇಳೋ ಥರ. ಈವನ್ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಅದ್ಭುತವಾದ ಕ್ಯಾಮ್ರಾಮ್ಯಾನ್ ನಮಗಿದ್ದಿದ್ದು. ಸೊ ಹಾಗಾಗಿ ಒಂದು ಫುಲ್ ಅದರಲ್ಲಿ ದತ್ತಣ್ಣ ಆ್ಯಕ್ಟ್ ಮಾಡ್ತಾಯಿದ್ರು. ಮತ್ತು ಒಂದು ಅಜ್ಜಿ ಕ್ಯಾರೆಕ್ಟ್ರಲ್ಲಿ ಒಬ್ಬರು ದೊಡ್ಡ ಕಲಾವಿದರು ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಫುಲ್ ಇನ್ನೊಂದು ತಾತನ ಕ್ಯಾರೆಕ್ಟ್ರ್ ಬೇರೆ ಒಬ್ಬರು ಮಾಡಿದರು. ಸೊ ಎಲ್ಲರೂ ಅಷ್ಟೇ, ಬೆಳಗ್ಗೆ ಬಂದರೆ ಒಂದು ಫ್ಯಾಮಿಲಿ ಎನ್ವೈರ್ಮೆಂಟು, ಮತ್ತು ಅದೇ ಥರದ್ದು ಕ್ಯಾರೆಕ್ಟರ್ಸ್ ಕೂಡ ಕಚಪಚ ಮಾಡಿಕೊಂಡು, ಅವ್ರನ್ನ ರೇಗಿಸ್ಕೊಂಡು ಇವ್ರನ್ನ ರೇಗಿಸ್ಕೊಂಡು, ಕಾಲು ಎಳ್ಕೊಂಡು, ಅಜ್ಜಿ ತಾತಂಗೆ ಕೀಟ್ಲೆ ಮಾಡ್ಕೊಂಡು ಇರುವಂಥ ಕ್ಯಾರೆಕ್ಟ್ರು. ಈ ಥರದ್ದು ಆ ಕ್ಯಾರೆಕ್ಟ್ರು ಎಷ್ಟು ಬಬ್ಲಿಯಾಗಿ ಸ್ಟಾರ್ಟಿಂಗ್ ಫುಲ್ಲು ಇರುತ್ತೋ, ಆಮೇಲೆ ಲಾಸ್ಟಲ್ಲಿ ಯಾವಾಗ ಸುಮನಗರ್ ಕರೆದು ರೋಲು ಆ ಥರದ್ದೆಲ್ಲ ಎಂಟ್ರ್ ಆಗುತ್ತೋ, ಇಟ್ ಬಿಕಮ್ ಸೀರಿಯಸ್, ದ ಸಬ್ಜೆಕ್ಟ್ ಗೋ ಸೀರಿಯಸ್ ಆ ಥರ. ಓಕೆ. ನೀವೆಷ್ಟು ಮಜಾ ಮಾಡಿದ್ರೆ ಅಂದರೆ ಯಾವುದಾದ್ರೂ ಒಂದು ಸೀನಲ್ಲಿ
ಮಜಾ ಮಾಡಿರೋದು ಅಥವಾ ತರಲೆ ಮಾಡಿರೋದು ಅನ್ನೋದು? ಆದ್ರೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಯೂಶಲಿ ನಾಗ್ತಿಹಳ್ಳಿ ಸರ್ದು ಹೆಂಡ್ತಿನೂ ಶಿ ಡಸ್ ದ ಕಾಸ್ಟ್ಯೂಮ್ ಮತ್ತು ಕೆಲವು ಡಿಪಾರ್ಟ್ಮೆಂಟ್ ಶಿ ಹ್ಯಾಂಡಲ್ಸ್. ಅವ್ರು ಬಂದ್ಬಿಟ್ಟು ನನ್ನ ಶೂಟಿಂಗ್ ಮುಗ್ದೋಗಿತ್ತು, ನಾನು ಆಲ್ಮೋಸ್ಟ್ ಹೊರಡಬೇಕು ಅಂತ ಪ್ಯಾಕಪ್ ಆಗಿತ್ತು. ಸೊ ನಾನು ಹೊರಡ್ತಿದ್ದೆ. ಅಷ್ಟೊತ್ತಿಗೆ ಡೈರೆಕ್ಟರ್ ಹತ್ರ ರೀ ಇವಾಗ ಯಾವ ಸೀನ್ ರೀ ಅಂತ ಕೇಳಿದ್ರು ಮೇಡಮು. ಸೊ ಇಮಿಡಿಯೇಟ್ ನಾಗ್ತಿಹಳ್ಳಿ ಸುಮ್ಮನೆ ಇವಾಗ ನಂದು ವಾಣಿದು ರೊಮ್ಯಾನ್ಸ್ ಸೀನ್ ಇದೆ ಬರ್ತೀಯಾ ಅಂತ ಕೇಳಿದ್ಬಿಟ್ಟು ಹೊಟ್ಟೋದ್ರು. ಆ್ಯಕ್ಚುಲಿ ನಾನು ಸೀನ್ ಮುಗ್ದು ನಾನು ಮೇಕಪ್ ಎಲ್ಲ ತೆಗೆದು ಹೊರಟಿದ್ದೀನಿ, ದಾರಿಯಲ್ಲಿದ್ದೆ. ಸೊ ನಾನು ಅದು ಕೇಳಿಬಿಟ್ಟು ಏನಾಯ್ತಪ್ಪ ಇದು ಆ ಥರ. ಸೊ ಹೀ ಸಚ್ ಅಂದರೆ ಜೆನ್ಯೂನ್ ಆಗಿ ಒಂಥರ ಏನೋ ತಮಾಷೆ ಮಾಡಿಕೊಂಡು ಕೀಟ್ಲೆ ಮಾಡ್ಕೊಂಡಿರುವಂಥ ಕ್ಯಾರೆಕ್ಟರ್, ಯಾವಾಗಲೂ ನಗಿಸ್ತಾ ಇರ್ತಾರೆ. ಬಟ್ ಅದನ್ನು ಎಷ್ಟು ಜೋವಿಯಲಾಗಿ ಹೇಳ್ಬಿಟ್ಟು ಹೋದ್ರು. ಈವನ್ ಶಿ ಡಂಟ್ ಬಾದರ್, ಶಿ ನ್ಯೂ ಇವ್ರು ಹಿಂಗೆ ಇದು ಅಂದ್ಬಿಟ್ಟು ಸುಮ್ಮನೆ ಅವರು ಹೊಟ್ಟೋದ್ರಿ ಸುಮ್ಮನೆ. ಬಟ್ ಐ ವಾಸ್ ಲೈಕ್, ನಾನು ಕೆಳಗಡೆ ಇದ್ದೆ, ಅವ್ರ ಮೇಲ್ಗಡೆ ಕಾನ್ವರ್ಸೇಷನ್ ನಡೀತಾ ಇತ್ತು, ನಾನು ಕೆಳಗಡೆ ಇನ್ನೇನು ಹೊರಡಬೇಕು ಅಂತ ಇದ್ದೆ. ಅವ್ರು ಬಂದು ಕೇಳಿದ್ರು ಮೇಡಮು ಇವ್ರು ಹಿಂಗೆ ಅಂದರು. ನಾನು ಅಯ್ಯೋ ನಂದು ಇನ್ನೂ ಸೀನ್ ಇದೆಯಾ ಅಂತ ನಾವು ಮೇಲೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ತಮಾಷೆ ಮಾಡ್ತಾಯಿದ್ದೆ. ಓಕೆ, ದತ್ತಣ್ಣ ಅವ್ರ ಬಗ್ಗೆ ಹೇಳೋದು? ದತ್ತಣ್ಣ ಇಸ್ ಅ ಸ್ವೀಟ್ ಹಾರ್ಟ್. ಏನಕ್ಕಂದರೆ ಅಂಥ ವ್ಯಕ್ತಿತ್ವನ ನಾನು ಇಲ್ಲಿವರೆಗೂ ನೋಡಿಲ್ಲ. ಯಾರಿಗೂ ತೊಂದರೆ ಕೊಡದೆ, ಎಲ್ಲರ ಜೊತೆ ನಗ್ನಗ್ತಾ, ಎಲ್ಲರಿಗಿಂತ ಸಣ್ಣ ಮಗು ಆಗಿ ಎಲ್ಲರ ಜೊತೆನೂ ಬೆರೆತ್ಕೊಂಡು, ಈಗಲೂ ಅಷ್ಟೇ ದತ್ತಣ್ಣ ಆಲ್ವೇಸ್ ಬ್ರಿಂಗ್ಸ್ ಅ ಸ್ಮೈಲ್. ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಯಾವಾಗಲೂ ಅವ್ರನ್ನ ನಾವು ಕೇಳ್ತಾ ಇದ್ವಿ ಯಾಕೆ ಮದುವೆ ಆಗಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ರು ನಾನು ಯಾಕೆ ಮದುವೆ ಆಗಿಲ್ಲ ಅಂತ ಈ ಚಿತ್ರದಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ. ಅದರಲ್ಲಿ ಎಷ್ಟೊಂದು ಸೀನ್ಗಳು, ಅದರಲ್ಲೂ ಅವರು ಬ್ಯಾಚುಲರು. ರಮೇಶಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ನನ್ನ ಥರನೇ ಬ್ಯಾಚುಲರ್ ಆಗಿದ್ಬಿಡು, ನೋಡಿ ಇದೆಲ್ಲ ಅಡ್ವಾಂಟೇಜ್ ಇದೆ, ಇದಿದೆ ಅದಿದೆ ಅಂತ. ಸೊ ನಾವು ಯಾವಾಗಲೂ ದತ್ತಣ್ಣ ಬಿಡಿ ನೀವು ಕೊಟ್ಟರೆ ಹೇಳಿದ್ದೀರಾ ಬಿಡಿ ಎಲ್ಲ, ಯಾಕೆ ಮದುವೆ ಆಗಲಿಲ್ಲ ಅಂತ ಆ ಥರದ್ದೊಂದು ಇದು. ಸೊ ಇಟ್ ವಾಸ್ ಆಲ್ವೇಸ್ ರಿಲೇಟೆಡ್ ಟು ಲೈಫ್ ಅನ್ನೋ ಥರ ಅವ್ರ ಲೈಫಿಗೆ. ಸೊ ಅದೇ ಕ್ಯಾರೆಕ್ಟ್ನ ಪೋರ್ಟ್ರೇ ಮಾಡ್ತಾಯಿದ್ರು ಇಲ್ಲಿ ಸಹ. ಸೊ ಇಟ್ ವಾಸ್ ನೈಸ್. ಅದರಲ್ಲೂ ಅಷ್ಟೇ ಬಿ ವಿ ರಾಧಾ ಅವರಿದ್ದರು. ಇನ್ನೊಂದು ಆ ಫಿಲಮಲ್ಲಿ ಮಜಾ ಅಂದರೆ ನಿಮ್ಗೆ ನೋಡಿರ್ಬೋದು, ನಾಗ್ತಿಹಳ್ಳಿ ಚಂದ್ರಶೇಖರ್ ಯಾವುದೇ ಚಿತ್ರಗಳು ಮಾಡಿದ್ರು ಅವ್ರದ್ದೊಂದು ಎಂಟ್ರಿ ಇರುತ್ತೆ, ಮಜವಾದ ಎಂಟ್ರಿ ಇರುತ್ತೆ, ನಕ್ಕು ಸಾಕಾಗೋಗುತ್ತೆ. ಅದರಲ್ಲೂ ಒಂದು ಸ್ಟಾರ್ಟಿಂಗ್ ಒಂದು ಎಂಟ್ರಿ ಇದೆ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ರಮೇಶ್ ಅವ್ರು ಕರ್ಕೊಂಡು ಹೋಗುವಂಥ ಕ್ಯಾರೆಕ್ಟ್ರು. ಈ ಥರದ್ದು ಸುಮಾರು ಸಣ್ಣ ಪಾತ್ರಗಳನ್ನ ಅವ್ರಿಗೆ ಆ್ಯಕ್ಟ್ ಮಾಡೋ ಆಸೆ ಅನಿಸುತ್ತೆ ಮೋಸ್ಟ್ಲಿ. ಯಾವಾಗಲೂ ಒಂದು ಸೀನ್ ಅವ್ರ ಡೈರೆಕ್ಷನಲ್ಲಿ ಮಾಡ್ತಾರೆ. ನಾನು ಸಾರ್ ಏನು ಮೇಸ್ಟ್ರೆ ಏನಿದು ಮೇಸ್ಟ್ರೆ ಇದರಲ್ಲಿ ಹೆಂಗೆ ಬರ್ತೀರಾ ಅಂತ ಆ ಥರ ಕೇಳ್ತಾ ಇದ್ವಿ. ಇಟ್ ವಾಸ್ ಫನ್ ವರ್ಕಿಂಗ್. ಅಂದರೆ ಫುಲ್ ಆಫ್ ಲೈಫ್ ಇರುತ್ತೆ. ಆ್ಯಂಡ್ ಅವ್ರ ಬರವಣಿಗೆ ತುಂಬ ವೆರಿ ಸ್ಟ್ರಾಂಗ್ ಡೈಲಾಗ್ಸ್ ಆಗಿರ್ಬೋದು. ಮತ್ತು ಅದನ್ನು ಅದೇ ರೀತಿ ಹೇಳಬೇಕು, ಅದನ್ನು ಅದೇ ರೀತಿ ಯಾವ ರೀತಿನೂ ಬದಲಾಯಿಸಿದ್ರೆ ಮೀನಿಂಗೇ ಚೇಂಜ್ ಆಗೋಗ್ಬಿಡುತ್ತೆ. ಸೊ ವಿ ಯೂಸ್ ಟು ಬಿ ವೆರಿ ಕಾನ್ಷಿಯಸ್ ವಿತ್ ದಿಸ್ ಡೈಲಾಗ್ಸ್. ಮತ್ತು ಹಿಂಗೆ ಇನ್ಸ್ಟೆಂಟಾಗಿ ಏನಾದ್ರು ಒಂದು ಆ್ಯಡ್ ಮಾಡೋದು, ಒಂದು ಮೈನಸ್ ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ಓಕೆ, ಅಂದರೆ ಹೌದಲ್ಲ, ಅವ್ರುಗಳು ಪದ ಬಳಕೆನೇ ತುಂಬಾ ಚೆನ್ನಾಗಿರ್ತಿತ್ತು. ಕೆಲವು ವರ್ಡ್ಸ್ಗಳನ್ನ ನಾವು ಕೇಳಿರಲ್ಲ, ಜೀವನದಲ್ಲೇ ಕೇಳಿರಲ್ಲ. ಆ ಥರದ್ದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಇನ್ನೊಂದು ಅದ್ಭುತವಾದ ಮೂವಿ ಅಂದರೆ ಉಂಡು ಹೋದ ಕೊಂಡು ಹೋದ. ಅದಂತೂ ಎಂಥ ಸಬ್ಜೆಕ್ಟ್ ಮಾಡಿದ್ದಾರೆ, ಎಷ್ಟು ಚಂದ ಸಬ್ಜೆಕ್ಟಿವ್. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಮೇಲೆ ಈ ಚಿತ್ರಗಳೆಲ್ಲ ಅವರೇ ಮಾಡಿದ್ದಾರೆ ಅಂದಮೇಲೆ ಅವ್ರ ಮೇಲೆ ಇನ್ನೂ ಒಂದಷ್ಟು ಗೌರವ ಹೆಚ್ಚಾಯಿತು. ಮತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಭಾಳಷ್ಟಿದೆ, ನಾವು ಏನೂ ಅಲ್ಲ, ಏನೂ ತಿಳ್ಕೊಂಡಿಲ್ಲ ಅಂತ ಅನ್ಸೋಕ್ಕೆ ಶುರು ಆಯಿತು. ಮತ್ತೆ ಅವ್ರ ಎಲ್ಲಾ ಸಿನಿಮಾಗಳಲ್ಲೂ ಏನೋ ಒಂದು ಮೆಸೇಜ್ ಇರುತ್ತೆ, ಮೆಸೇಜ್ ಇದ್ದೇ ಇರುತ್ತೆ. ಹೌದು, ಅಂಡ್ ಸ್ಟ್ರಾಂಗ್ ಮೆಸೇಜ್. ಇದನ್ನ ಮಾಡಬೇಡಿ, ಇದನ್ನ ಅಳವಡಿಸ್ಕೊಳ್ಬೇಡಿ ನಿಮ್ಮ ಜೀವನದಲ್ಲಿ ಅನ್ನೋ ತರ. ಸೊ ದಟ್ ಇಸ್ ರಿಯಲಿ ಗುಡ್. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಡೈರೆಕ್ಷನ್ ಅಲ್ಲಿ ಅಂತಂದ್ರೆ ಆ ಸಿನಿಮಾಗಳಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗ್ತಾರೆ. ಈ ಸಿನಿಮಾದಲ್ಲಿ ಎಲ್ಲಿಗೆ ಹೋದ್ರು? ಆಸಾಮ್ ಹೋಗಿದ್ರು, ಬಿಕಾಸ್ ಹೀರೋಯಿನ್ ಅಲ್ಲಿರ್ತಾಳೆ. ಬಟ್ ಅದೇ ನಾನು ಒಂದ್ಸಲಿ ಅವ್ರನ್ನ ಕೇಳಿದೆ, ಸರ್ ಎಲ್ಲ ಚಿತ್ರದಲ್ಲೂ ನೀವು ಫಾರಿನ್ ಗೀರಿನ್ ಹೋಗ್ತಾ ಇರ್ತೀರಲ್ಲ, ಈ ಸಿನಿಮಾದಲ್ಲೂ ಕರ್ಕೊಂಡು ಹೋಗ್ತೀರಾ ನಮ್ಮನ್ನು ಅಂತ. ಇಲ್ಲ ಬರೀ ಹೀರೋಯಿನ್ ಮಾತ್ರ. ಬಿಕಾಸ್ ಯೂಶಲಿ ಅವ್ರ ಫಿಲಮು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಬಟ್ ಎಂಡ್ ಆಗೋದು ಇನ್ನೆಲ್ಲೋ ಎಂಡ್ ಆಗುತ್ತೆ. ಆ ಥರ ಈ ಥರ ಇದರಲ್ಲಿ ಆಸಾಮಲ್ಲಿ ಶೂಟ್ ಮಾಡಿದ್ರು ಅವರು. ಸೊ ಹೀರೋಯಿನ್ ಅಲ್ಲಿರ್ತಾಳೆ, ಆ ಥರದ್ದು ಪಾತ್ರ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ನಾಗ್ತಿಹಳ್ಳಿ ಸರ್ದ್ರಲ್ಲಿ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಮುಖ ಗಂಟು ಮಾಡ್ಕೊಳ್ಳಲ್ಲ, ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಡೈಲಾಗ್ಸ್ಗಳನ್ನ. ಟೇಕ್ ಆದರೂ
ಚಿಂತೆ ಮಾಡಲ್ಲ. ತಮಾಷೆಯಾಗಿ ಕ್ಯಾಶುವಲ್ ಮಾಡಿಕೊಂಡು ಅದನ್ನ ಇನ್ನೂ ಇಂಪ್ರೂವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಂದು ಮತ್ತು ನಂದು ಫಸ್ಟ್ ಟೈಮ್ ಆ ಸ್ಲೋ ಮೋಷನು ಫಾಸ್ಟ್ ಮೋಷನ್ ಅಂತ ಇರುತ್ತೆ ಗೊತ್ತಾ, ಗಿಡ ಅಂತ ಹೋಗುತ್ತೆ. ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸೇ ನಂಗೆ ಫಸ್ಟ್ ಇರೋದು. ಆ ಫಾಸ್ಟ್ ಮೋಷನ್ ಆಗಬೇಕು ಅಂದರೆ ಯು ಶುಡ್ ಬಿ ವೆರಿ ಸ್ಲೋ ಇನ್ ಯೋರ್ ಮೂಮೆಂಟ್ಸ್, ಆ್ಯಂಡ್ ಸ್ಲೋ ಮೋಷನ್ ಆಗೋದಕ್ಕೆ ಯು ಶುಡ್ ಬಿ ವೆರಿ ಫಾಸ್ಟ್. ಇದೆಲ್ಲ ನಮ್ಗೆ ಗೊತ್ತೇ ಇದಿಲ್ಲ. ಮಾಡಿದ್ಮೇಲೆ ಕೆಲಸ ಮಾಡಿದ್ಮೇಲೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಶುರುವಾಯಿತು. ಓಕೆ, ಇದು ಟೆಕ್ನಾಲಜಿ, ಹೀಗಿದ್ರೆ ಹೀಗೆ ಬರುತ್ತೆ. ಸೊ ನಮ್ಮದು ಮೂಮೆಂಟ್ಸ್ ಯಾವ ಥರ ಇರಬೇಕು, ಇಲ್ಲ ಕೆಟ್ಟದಾಗಿ ಕಾಣುತ್ತೆ, ಈ ಥರದ್ದೆಲ್ಲ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಮತ್ತು ಇನ್ನೊಂದು ಅಂದರೆ ಒಂದು ಸಾಂಗ್ ಇದೆ ಫುಲ್ ಫ್ಯಾಮಿಲಿ ಹಾಡುವಂಥದ್ದು, ಅಜ್ಜಿ ತಾತನಿಂದ ಶುರುವಾಗಿ ಯಂಗ್ ಕಪಲಿಂದ ರಮೇಶ್ ಅವರಿಗೆ ಮದುವೆ ಯಾಕೆ ಆಗಬೇಕು, ಮದುವೆ ಯಾಕೆ ಆಗಬಾರ್ದು, ಹೆಣ್ಣಿಗೊಂದು ಗಂಡು ಬೇಕು ಗೊತ್ತೇ ಜಾಣ ಅಂತ ನನ್ನ ತಾತನಿಂದ ಸ್ಟಾರ್ಟ್ ಆಗುತ್ತೆ ಸಾಂಗು. ಅದರಲ್ಲಿ ಎಷ್ಟು ತಮಾಷೆ ಮಾಡಿದ್ದೀವಿ ಅಂದರೆ ಅಷ್ಟು ತಮಾಷೆ ಮಾಡಿಕೊಂಡು ಕುಣ್ಕೊಂಡು ಜಗಳ ಮಾಡಿಕೊಂಡು ಡಾನ್ಸ್ ಮಾಡಿಕೊಂಡು ಮಾಡಿರುವಂಥ ಸಾಂಗು. ಈವನ್ ಸುನೇತ್ರ ಪಂಡಿತ್ ಅವರು ಒಂದು ಹೌಸ್ ಕೀಪರ್ ರೋಲ್ ಮಾಡಿದ್ದಾರೆ. ಅವ್ರದ್ದು ಆ ಸಾಂಗಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಒಂದು ನಮ್ಮ ಮನೆ ಗೂರ್ಖ ಆಗಿರ್ಬೋದು, ಅವನದು ಒಂದು ಇನ್ವಾಲ್ವ್ಮೆಂಟ್ ಇದೆ. ರೋಡಲ್ಲಿ ಹೋಗ್ತಾ ಹಾಲು ಮಾರ್ಕೊಂಡು ಹೋಗೋ ಒಂದು ಇನ್ವಾಲ್ವ್ಮೆಂಟ್ ಇದೆ. ಆ ಥರದ್ದೊಂದು ಸಾಂಗ್ ಅದು. ಅದಂತೂ ಅಷ್ಟು ಮಜಾ ಮಾಡಿದ್ದೀವಿ ಅಂದರೆ ಅಷ್ಟು ಮಜಾ ಮಾಡಿದ್ವಿ. ಮತ್ತೆ ಏನಂದರೆ ನಾಳೆ ಶೂಟಿಂಗ್ ಇದೆಯಾ ಅನ್ನೋದ್ರೆ ಖುಷಿ ಆಗೋದು. ಮತ್ತೆ ನಾವೆಲ್ಲ ಮೀಟ್ ಆಗ್ತೀವಿ, ಮತ್ತೆ ಮಜಾ ಮಾಡ್ತೀವಿ ಅನ್ನೋ ಥರ ಒಂದು, ಮತ್ತೆ ಆ ಸೆಟ್ಟಿಗೆ ಹೋಗಬೇಕು, ಕೆಲಸ ಮಾಡಬೇಕು ಅನ್ನೋದೊಂದು ಖುಷಿ ಇರೋದು. ಹಾಗಾಗಿ ನಾನು ಮಾಡಿದ್ದು ಸೀರಿಯಲ್ ಬಂದು ಪ್ರತಿಬಿಂಬ. ಓಕೆ, ನೀವು ಅಭಿನಯಿಸಿರುವ ಚಿತ್ರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಇಲ್ಲಿ ಕುತ್ಕೊಂಡು ಇಷ್ಟೊತ್ತವರೆಗೂ ನಮಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ವಾಣಿಶ್ರೀ ಮೇಡಮ್ ಅವರು ಆಕಸ್ಮಿಕ, ಹೂಮಳೆ ಚಿತ್ರಗಳಲ್ಲಿ ಯಾವ ಯಾವ ಪಾತ್ರಗಳು ಮಾಡಿದ್ರು ಮತ್ತು ಅವರ ಅನುಭವಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.